ನಾವಿಬ್ರು ಬಂದು ಸುಮಾರು 89 ಬಂದು, ನಾನು, ಇವರು, ರಾಮಲಿಂಗಾರೆಡ್ಡಿ 3 ಜನ, ಡೆಪ್ಟಿ CM ಎಲ್ಲ ಬಂದ್ರು. ಜಾರ್ಜ್ ಅವರು 83 ಬಂದ್ರು. ನಾವೆಲ್ಲ ಬೇಕಾದಷ್ಟು, ಇವರು 83 ನಮ್ಮ ಎಜುಕೇಶನ್ ಮಿನಿಸ್ಟರ್ ಬಂದ್ರು. ಸ್ಟಿಲ್ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಪಾಲಿಟಿಕ್ಸ್. ಯಾರು ಬೇಕಾದ್ರೂ ಅಲ್ಲಿಂದ ಇಲ್ಲಿ ಶಫಲ್ ಆಗ್ಬೋದು, ಇಲ್ಲಿಂದ ಅಲ್ಲಿ ಶಫಲ್ ಆಗ್ಬೋದು. ಅಲ್ಟಿಮೇಟ್ಲಿ ನಾವೆಲ್ಲ ಆಯ್ಕೆ ಮಾಡಿರೋದು ಈ ರಾಜ್ಯದ ಹಿತಕ್ಕೋಸ್ಕರ. ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. SM ಕೃಷ್ಣ ಅವರು ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬ್ ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ಇಷ್ಟು ಹೇಳ್ತೀನಿ. ಎಲ್ಲ ಹೋಪ್ ನಿಂದನೇ ನಾವೆಲ್ಲ ಸೇರಿ ನಗ್ತಾ ಇದ್ದಾನೆ ನಮ್ಮ ಕೃಷ್ಣ ನೋಡ್ಬಿಟ್ಟು. ಸೊ ನಥಿಂಗ್ ಈಸ್ ಇಂಪಾಸಿಬಲ್. ದಯವಿಟ್ಟು ತಾವು ಮಾಡಿ. ಇವತ್ತು ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. GS ಪಾಟೀಲ್ ಅವರು ಇರ್ಲಿ, ಅವ್ರ ಬಗ್ಗೆ ಮಾತಾಡೋಣ. ಈಗ ಹೊಸದಾಗಿ ತಮಗೆ ಸದನಕ್ಕೆ ಅವ್ರ ಮುಂದೆ ನನಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಆಸೆ. ಪಾಪ ಅವ್ರು ಇಲ್ಲ, ಬಹುಶಃ ಟಿವಿ ನೋಡ್ತಾ ಇರ್ಬೋದು. ನೋಡ್ಲಿ, ಬಹಳ ಸಂತೋಷ. ನನ್ನ ಆತ್ಮೀಯ ಮಿತ್ರ, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್, 89ರಲ್ಲಿ ನನ್ನ ಜೊತೆಲಿ ಇಬ್ರು ಅಸೆಂಬ್ಲಿಗೆ ನಾವು ಕಾಲಿಟ್ಟೋ. ಮಿಸ್ಟರ್ G. ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಯುವಕರಿದ್ದಾರೆ. ಬೇರೆ ಕ್ರೀಡಾ ಬಹಳ ಆಸಕ್ತಿಯಿಂದ ಕ್ರೀಡೆ ಜೊತೆಗೆ ರೆವಿನ್ಯೂನು ಸೇವೆ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮಿಸ್ಟರ್ ಪರಮೇಶ್ವರ್. ಸೊ KH ಮುನಿಯಪ್ಪನವರು, ಅವರು 7 ಬಾರಿ ಸಂಸತ್ ಸದಸ್ಯರಾಗಿ ಈಗ ಅಸೆಂಬ್ಲಿಗೆ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಬಹಳ ಹಿರಿಯ ನಾಯಕರು. ಅವರು ಕೂಡ ಇವತ್ತು ಸಮಾಜ ಕಲ್ಯಾಣ ವಹಿಸಿಕೊಂಡಿದ್ದಾರೆ. ಮಿಸ್ಟರ್ ಜಾರ್ಜ್ ಇದ್ದಾರೆ. ಅವರು ಕೂಡ ಇವತ್ತು ಎನರ್ಜಿ ಮತ್ತು ಟೂರಿಸಂ, ಇಡೀ ರಾಜ್ಯಕ್ಕೆ ಒಂದು 10% ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಪ್ರತಿ ವರ್ಷ, ಅದಕ್ಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ನನ್ನ ಆತ್ಮೀಯ, ನನ್ನ ಜೊತೆಲಿ 85ರಲ್ಲಿ ನಾವಿಬ್ರು ಸೋತೋ. ಇಬ್ರು ಅವರು ಮುನ್ಸಿಪಾಲಿಟಿ ಕಾರ್ಪೊರೇಟರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರು. ಇಬ್ರು ಕೂಡ ಸತತವಾಗಿ 8 ಬಾರಿ ಈ ವಿಧಾನಸಭೆಗೆ ಬಂದಿದ್ದೀವಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿದ್ದಾರೆ. MB ಪಾಟೀಲ್ ಅವರು ಇಲ್ಲ, ಅವರೇನೋ ಬಂದಿಲ್ಲ. ಓಕೆ, ಫೈನ್. ಸತೀಶ್ ಜಾರಕಿಹೊಳಿ ಅವರು ಇಲ್ಲ. ಕೃಷ್ಣ ಬೈರೇಗೌಡರಿದ್ದಾರೆ. ಮೋಸ್ಟ್ ಎಫಿಷಿಯಂಟ್ ಅಂಡ್ ಕೇಪಬಲ್. ಎಲ್ಲ ವಿದೇಶದಲ್ಲಿದ್ದು ಓದ್ಕೊಂಡು ಮಾಡಿ. ಅವ್ರ ತಂದೆ, ನಾವು ಕೂತಾಗ 8 ಗಂಟೆ ಅಸೆಂಬ್ಲಿಲಿ ಭಾಷಣ ಮಾಡೋದು, 8 ಗಂಟೆ ಅಗ್ರಿಕಲ್ಚರ್ ಬಗ್ಗೆ. ಸೊ ಅವರ ಸುಪುತ್ರ, ನನ್ನ ಆತ್ಮೀಯರು, ಸೋದರ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. UNM ಬೆಂಗಳೂರು ಇದನ್ನ ಎಲ್ಲ ಬಯಸ್ಕೊತಾ ಇದ್ದಾರೆ. ಕಸ ಕ್ಲೀನ್ ಮಾಡಿಕೊಂಡು ಎಲ್ಲ ಬಯಸ್ಕೊತಾ ಇದ್ದಾರೆ. ಇಲ್ಲಿ ಇಟ್ ಇಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಈಸ್ ಅವರ್ ಹೋಮ್ ಮಿನಿಸ್ಟರ್. ನಿಮ್ಮ ಮಕ್ಕ ತೋರಿಸಿ ಸ್ಪೀಕರ್ ಸಾಹೇಬ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಸೊ ಈಸ್ ಅ ಹೋಮ್ ಮಿನಿಸ್ಟರ್. ಮಿಸ್ಟರ್ UT ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿ ನಮಗೆಲ್ಲ ಪಾಠ ಹೇಳ್ತಿದ್ರು. ಈಗ ಹೆಂಗ್ ಪಾಠ ಹೇಳ್ತಾರೆ ನೋಡೋಣ. ಅವರಿದ್ದಾರೆ. ಸೊ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಐ ಥಿಂಕ್ ಅವರೆಲ್ಲ ಕೌನ್ಸಿಲ್ ಇದ್ದಾರೆ ಅಂತ ಕಾಣ್ತಿದ್ದೆ. ಬೈರ್ತಿ ಸುರೇಶ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಶರಣ್ ಪ್ರಕಾಶ್ ಪಾಟೀಲ್ ನಮಗೆಲ್ಲ ಆರೋಗ್ಯ ನೋಡುವಂತ ಮಿನಿಸ್ಟ್ರು. ಸೊ ಇದಾದ ಮೇಲೆ ಹೊಸದಾಗಿ ಕೆಲವ್ರನ್ನ ಸೆಕೆಂಡ್ ಲೈನ್ ಹ್ಯಾಂಡ್ ಮಾಡಿದ್ವಿ. ಮಿಸ್ಟರ್ ಜಮೀದ್ ಅಹಮದ್ ಖಾನ್ ರವರು, ಅವ್ರಿಗೆಲ್ಲ ನಮಗೆ ಮನೆ ಕೊಡಕ್ಕೆ ಬಹಳ ಮುಂದಾಗಿದ್ದಾರೆ. ಹೌಸಿಂಗ್ ಮಿನಿಸ್ಟ್ರು. ಮಿಸ್ಟರ್ ಲಕ್ಷ್ಮಣ್ ಸವದಿ ಅವರು, ಫಾರ್ಮರ್ ಡೆಪ್ಟಿ CM, ಅವರು ಕೂಡ ಬಹಳ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್, ಅವರು ಬಂದಿದ್ದಾರೆ. ರುದ್ರಪ್ಪ ಅವರಲ್ಲಿದ್ದಾರೆ. ಓಕೆ. ಶಿವರಾಜ್ ತಂಗಡಿ ಎಲ್ಲ ಆಯ್ತು. ರಘುಮೂರ್ತಿ ಅವರು ಕೂಡ ಈ ವಾಸ್ ಐ ಥಿಂಕ್ ನಮ್ಮ ಚಿತ್ರದುರ್ಗ ಜಿಲ್ಲೆ ರಘುಮೂರ್ತಿ ಅವರಿದ್ದಾರೆ. ಅಜಯ್ ಸಿಂಗ್ ವೈಬ್ರೆಂಟ್, ತಮ್ಗೆ ಗೊತ್ತಿದೆ, ಅವರ ಫಾದರ್ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಚಲುವರಾಯ ಸ್ವಾಮಿ ಅವರು ಇರಿಗೇಷನ್ ಮಿನಿಸ್ಟ್ರು, ಅವರು ಇದ್ದಾರೆ. ಸೊ ಮಂಡ್ಯ ಜಿಲ್ಲೆ ಹಿಂದೆ ಕೂಡ ಇದ್ರು ಅವರು. ಕುಮಾರಸ್ವಾಮಿ ಅವರು ಗೌರ್ಮೆಂಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಶಿವರಾಜ್ ತಂಗಡಿ ಅವರು ನಮ್ಮ ಕನ್ನಡ ಕಲ್ಚರ್ ಮಿನಿಸ್ಟರ್, ಪೊಲ್ಯೂಷನ್ ಗೌರ್ಮೆಂಟ್ ಅಲ್ಲಿ ಇದ್ರು, ಈಗ ಕೂಡ ಇದ್ದಾರೆ. ಮಧು ಬಂಗಾರಪ್ಪನವರು, ನಾನು ಅವ್ರ ತಂದೆ ಕೆಳಗಡೆ ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಕೆಳಗಡೆ ಅವ್ರು ಕೆಲಸ ಮಾಡೋಂಥ ಭಾಗ್ಯ. ಒಂದು ಹೇಳ್ತೀನಿ ಅಧ್ಯಕ್ಷರೇ, ಅವ್ರ ತಂದೆಯವರು ಗವರ್ನರ್, ನಾನು ಜೈಲ್ದೊಂದು ಇದಿತ್ತು, ಇನಾಗ್ರೇಷನ್ ಇತ್ತು ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ನಮ್ಮನ್ನ ಗಾಂಧಿನಗರ MLA ಒಬ್ರು ಇದ್ರು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ದಯಾನಂದ ರಾವ್. ಅವ್ರಿಗೆ ಫಂಕ್ಷನ್ ಇತ್ತು. ಆಗ ಹೇಳ್ತಿದ್ರು, ನಾನ್ ಜೈಲ್ ಮಿನಿಸ್ಟರ್ ಆಗಿದ್ದೀನಿ, ಇವತ್ತು
ಮುಂದೆ ನಾನು DK CM ಆಯ್ತಾನೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ನನಗೆ ಆಶೀರ್ವಾದ ಮಾಡಿದ್ರು. ಅವರು ಇವತ್ತು ಇದ್ದಾರೆ. ಬಸವರಾಜ ರಾಯರೆಡ್ಡಿ ನಮ್ಮ ಎಜುಕೇಶನ್ ಮಿನಿಸ್ಟ್ರು, ಅವರು 83 ಮಾಡಲ್. ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಎಲ್ಲ ಆಗೆಲ್ಲ ಬ್ರಿಗೇಡ್ಗೆಲ್ಲ ಓಡಾಡ್ತಿದ್ರು, ಬ್ರಿಗೇಡ್ ರೋಡ್ಗೆಲ್ಲ ಬಹಳ ಓಡಾಡ್ತಿದ್ರು. ಅವರಿದ್ದಾರೆ. ಶಿವಲಿಂಗೇಗೌಡರು ಇದ್ದಾರೆ. ನಮ್ಮ ಹಾಸನ ನಮ್ಮ ಪುಟ್ಟ ರೈತ ಅವರು ಎಕ್ಸೈಸ್ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪುಟ್ಟರಂಗ ಶೆಟ್ರು ಅಧ್ಯಕ್ಷೆ, ನಾನು ಇವರು ಎಲೆಕ್ಷನ್ ಹೋದೆ, ನಾನು ನಮ್ಮ ಗುಲಾಂ ನಬಿ ಆಜಾದ್. DK ಇದು ಯಾಕೆ ಒನ್ ಟೈಮ್ ಕ್ರಾಪ್ ಕಂಡಂಗೆ ಕಾಣ್ತದೆ ಅಂತ ಅಂದರು. ನೋಡಿದ್ರೆ 3 ಸತಿ ಕ್ರಾಪ್ ಆಗಿ 2 ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವರು ಕೂಡ ಬಹಳ ಒಳ್ಳೆ ಹಿಂದುಳಿದ ವರ್ಗ ಸಮಾಜದವರು, ಒಳ್ಳೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕಾಶಪ್ಪ ಅಲ್ಲಿಲ್ಲ. ಓಕೆ. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಈಗಾಗಲೇ ಪಕ್ಷ ಇದೆ. ವಸಂತಪ್ಪ ಒಬ್ಬ ಪೌರ ಕಾರ್ಮಿಕರ ಮಗ ಅಧ್ಯಕ್ಷೆ, ನನಗೆ ಬಹಳ ಸಂತೋಷ ಆಗ್ತದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನ ಇದೆ ಅಂತ DVG ಅವರು ಹೇಳ್ತಾರಲ್ಲ, ನಾನು ಮಮ್ಮಾಡು ನಾನೆಂದು ದೂರ ಎಂದು, ಏನನ್ನು ಮಾಡು ನಾನೇನು ದೂರ ಎಂದು ಗುಡ್ಬೇಡ ಅದೊಂದು ಸ್ವಲ್ಪ ಇದಾಗ್ತಾ ಇದೆ. ಏನೇ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನ. DVG ಹೇಳಿ ಮಾತಂದ್ರೆ ಎಲ್ಲಾರ್ಗೂ ಈ ಸಮಾಜದಲ್ಲಿ ಒಂದಲ್ಲ ಒಂದು ಸ್ಥಾನ ಇದೆ ಅನ್ನೋದಕ್ಕೆ ಒಬ್ಬ ಪೌರ ಕಾರ್ಮಿಕ ಮಗ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಮತ್ತು ನಮ್ಮ ಪೋರ್ಟ್ಸ್ ಆಫ್ ಫಿಶರೀಸ್ ಜವಾಬ್ದಾರಿ ಕೊಟ್ಟಿದ್ದೇವೆ. ಆತ ಇವತ್ತು ಮಂತ್ರಿ ಆಗಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್, ನಮ್ಮ ದಣಿ ಮಲ್ಲಿಕಾರ್ಜುನ್ ಇದ್ದಾರೆ. ಇತರಲ್ಲ ಇಷ್ಟೊತ್ತು ಅವರಿಲ್ಲ. ರಿಜ್ವಾನ್ ಅರ್ಷದ್ ಅವರಿಗಿಲ್ಲ. ನಮ್ಮ ನರೇಂದ್ರ ಸ್ವಾಮಿ ಅವರು ನನ್ನ ಪಕ್ಕದ ಕ್ಷೇತ್ರದವರು. ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಂತ್ರಿ ಆಗಿದ್ರು ಅದೇ ಕ್ಷೇತ್ರದಲ್ಲಿ. ಸೋಮಶೇಖರ್ ಮಂತ್ರಿ ಆಗಿದ್ರು. ಈಗ ಅವರು ಇವತ್ತು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ HC ಬಾಲಕೃಷ್ಣ ಅವರಲ್ಲಿ ಇರಬೇಕು. ಮಿಸ್ಟರ್ ನಾಗೇಂದ್ರ ಅವರು ಕೂಡ ಸುಮಾರು 4 ಬಾರಿ ಶಾಸಕರಾಗಿದ್ದಾರೆ. ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ನೀರಾವರಿಗೂ ಕೆಲಸ ಮಾಡಿದ್ರು, ಈಗ ಇಂಡಸ್ಟ್ರೀಸ್ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ MB ಪಾಟೀಲ್ ಅವರು. ಇವರೆಲ್ಲ ನನ್ನ ಸಂಪುಟದ ಸಹೋದ್ಯೋಗಿಗಳು. ನಮ್ಮ ಯಾರಿಗೂ ಕೂಡ ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ, ಅಸೂಯೆ ಮಾಡೋದಿಲ್ಲ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಹೃದಯ ಶ್ರೀಮಂತಿಕೆಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ನಮ್ಗೆ ಖಂಡಿತ ನಾವೆಲ್ಲ ಒಂದು ಪಕ್ಷದಿಂದ ಬಂದಿದ್ದೀವಿ. ನಮ್ಮ ಪಕ್ಷದ ಹಿತ ಕೂಡ ನಾವು ಕಾಪಾಡಲೇಬೇಕಾದ ನಮ್ಮ ಧರ್ಮ. ಆ ಕೆಲಸ ಮಾಡ್ತೀವಿ. ಅದರಲ್ಲದೆ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನು ಕೂಡ ಯಾವ ಭೇದ ಭಾವ ಇಲ್ಲದೆ ನಾವು ನೋಡ್ತೀವಿ. ಇದ್ರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅವರಿಲ್ಲ ಅಂತಂದ್ರೆ ನಮ್ಮ ಆಚಾರ ವಿಚಾರ ಜನಕ್ಕೆ ಪ್ರಚಾರ ಆಗಲ್ಲ. ಸೊ ಅವರು ಕೂಡ ಪಾಪ ಒಳ್ಳೊಳ್ಳೆ ಟೀಕೆಗಳು ಮಾಡ್ತಾರೆ. ಟೀಕೆಗಳೆಲ್ಲ ಸತ್ತೋಗ್ತವೆ. ವಿರೋಧ ಪಾರ್ಟಿಯವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆ ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತದೆ. ಆ ಕೆಲಸ ಮಾಡ್ತೀವಿ. ಈ ಜೊತೆಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿಯೇಟ್ ಕಾರ್ಯಾಂಗ ಅವರು ಕೂಡ ನಾವು ಏನೇನು ಆಲೋಚನೆ ಮಾಡ್ತೀವಿ ಅದು ಕೂಡ ಅವರು ಕಾರ್ಯ ಮಾಡಬೇಕು. ನಾವು ಇಲ್ಲಿ ತೀರ್ಮಾನ ಮಾಡೋರು, ನಾವು ಅದನ್ನ ತರೋರು ಅವರು. ಬಹುಶಃ ಅವ್ರು ನಾವೆಲ್ಲ ಸೇರಿ ವಿ ಆಲ್ ಆರ್ ಒನ್. ದಿ ಎಂಟೈರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದ್ರ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಮುಂದೆ ಒಂದು ಜಾಗದ ಈ ಪ್ರಪಂಚದಲ್ಲಿ ಲೆಜಿಸ್ಲೇಟರ್ ಈಸ್ ಲುಕಿಂಗ್ ದಿ ಜುಡಿಷಿಯರಿ.